In the last video, we have discussed about the second program of PUC second year computer science lab program. That is, the first program is to print Fibonacci numbers. Second program is to calculate factorial of a number and sum of natural numbers. ಇವೆರಡು ಪ್ರೋಗ್ರಾಮ್ನು ನಾವು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಪಾರ್ಟ್ ಎದಲ್ಲಿ ಬರ್ತಕ್ಕಂಥ ಥರ್ಡ್ ಪ್ರೋಗ್ರಾಮ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಥರ್ಡ್ ಪ್ರೋಗ್ರಾಮ್ ಏನಿದೆಯಪ್ಪ ಅಂದರೆ ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಟು ಫೈಂಡ್ ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂಡ್ ವಿ ಹ್ಯಾವ್ ಟು ರೀಡ್ ದ ಪ್ರಿನ್ಸಿಪಲ್ ಅಮೌಂಟ್, ರೇಟ್ ಅಂಡ್ ಟೈಮ್ ಆಫ್ ಇಂಟ್ರೆಸ್ಟ್. ಇವು ಮೂರನ್ನು ರೀಡ್ ಮಾಡಿಬಿಟ್ಟು ನಾವು ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಮಗೆ ಗೊತ್ತಿದೆ ಆಲ್ರೆಡಿ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ SI is equal to P into A into R divided by 100, PTR by 100 ಅಂತ ಕರಿತೀವಿ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಏನು PTR by 100 ಅಂತ ಹೇಳ್ತೀವಿ. ಅದೇ ರೀತಿ CI ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಏನಪ್ಪಾ ಅಂದ್ರೆ ನಮಗೆ ಫಾರ್ಮುಲಾ P asterisk ಅಂದ್ರೆ P into 1 plus R by 100, 1 plus R by 100 O to the power T. O to the power T ಬರೆಯಕ್ಕೆ ನಾವು ಡಬಲ್ ಆಸ್ಟ್ರಿಕ್ ನ ಬರಿತೀವಿ. O to the power T minus 1. ಇದು ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ P asterisk 1 plus R by 100 O to the power T minus 1 ಅಂತೇಳಿ. ಈಗ ನಾವು ಏನ್ ಮಾಡಬೇಕು, ಫಸ್ಟ್ ವಿ ಹ್ಯಾವ್ ಟು ರೀಡ್ ದ ಪ್ರಿನ್ಸಿಪಲ್ ಅಮೌಂಟ್, ಟೈಮ್ ಆಫ್ ಇಂಟ್ರೆಸ್ಟ್ ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್. ಇವು ಮೂರನ್ನು ರೀಡ್ ಮಾಡಿಬಿಟ್ಟು ನಾವು ಇವನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಲಾಸ್ಟ್ 2 ವಿಡಿಯೋಸ್ ಅಲ್ಲಿ ಅಥವಾ 2 ಪ್ರೋಗ್ರಾಮ್ಸ್ ಅಲ್ಲಿ ನಾವು ಫಂಕ್ಷನ್ ನ ಡಿಫೈನ್ ಮಾಡಿಕೊಂಡು ಪ್ರೋಗ್ರಾಮ್ ನ ಬರೆದಿದ್ವಿ. ಸೊ ಇಲ್ಲಿ ಕೂಡ ನಾವೇನ್ ಮಾಡ್ಬೇಕಂದ್ರೆ ಒಂದು ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಗೆ ಫಂಕ್ಷನ್, ಡಿಫರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ನಾವು ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ನ ಬರಿತಾ ಹೋಗ್ಬೇಕು. ಈಗ ಫಸ್ಟಿಗೆ ಸಿಂಪಲ್ ಇಂಟ್ರೆಸ್ಟ್ ನ ನಾವು ಬರೆಯೋಕೆ DF ಅಂದ್ರೆ ಫಂಕ್ಷನ್ ನ ಡಿಫೈನ್ ಮಾಡಕ್ಕೆ ಡಿಫೈನ್ ಕೀವರ್ಡ್ ನ ಯೂಸ್ ಮಾಡ್ತೀವಿ. ಡಿಫೈನ್ ಸಿಂಪಲ್ ಇಂಟ್ರೆಸ್ಟ್ ಗೆ ನಾನು SIMP ಕೊಡ್ತೀನಿ. ಇದರಲ್ಲಿ ನಾವು 3 ವ್ಯಾಲ್ಯೂ ಏನ್ ತಗೋಬೇಕು, P, T, R ಅಂದ್ರೆ 3 ವ್ಯಾಲ್ಯೂಸ್ ನ ನಾವು ರೀಡ್ ಮಾಡ್ತೀವಿ. ಸೊ ಸಿಂಪಲ್ ಇಂಟ್ರೆಸ್ಟ್, ಸಿಂಪಲ್ ಆಗಿ ನಾನು ಫಂಕ್ಷನ್ ನೇಮ್ ಸಿಂಪಲ್ ತಗೊಂಡಿದ್ದೀನಿ. PTR ವ್ಯಾಲ್ಯೂಸ್ ನ ರೀಡ್ ಮಾಡಬೇಕು. ಇವನ್ನ ಆರ್ಗ್ಯುಮೆಂಟ್ ಲಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಫಂಕ್ಷನ್ ಡಿಫೈನ್ ಮಾಡಿದಾಗ ನಾವು ಲಾಸ್ಟಿಗೆ ಏನ್ ಬರೀಬೇಕು, ಕೋಲನ್ ನ ಬರೀಬೇಕು. ನೆಕ್ಸ್ಟ್ ಅದೇ ರೀತಿ ಈಗ ಸಿಂಪಲ್ ಇಂಟ್ರೆಸ್ಟ್ ನ ಡಿಫೈನ್ ಮಾಡಿದ್ಮೇಲೆ ನಾವ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಾರ್ಮುಲಾನ ಬರೀಬೇಕು. ಫಾರ್ಮುಲಾ ನಾನು ಅವಾಗ ಹೇಳ್ದಂಗೆ SI is equal to P asterisk T asterisk R divided by 100 ಅಂದ್ರೆ PTR by 100 ಅಂತೇಳಿ ಹೇಳ್ತೀವಿ. ಇದನ್ನ ನಾವು ಏನಂತ ಕರಿತೀವಿ, ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಅಂತೇಳಿ ಕರಿತೀವಿ. PTR by 100, P asterisk T asterisk R by 100, PTR by 100. ಈಗ ನಾವೇನ್ ಮಾಡಿದ್ವಿ, ಫಾರ್ಮುಲಾ ಬರೆದ್ವಿ. ಫಾರ್ಮುಲಾ ಆದ್ಮೇಲೆ ನೆಕ್ಸ್ಟ್ ಏನ್ ಬರೀಬೇಕಪ್ಪ ಅಂದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ನ ಬರೀಬೇಕು. ನಾವೇನ್ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಅದನ್ನ ರಿಟರ್ನ್ ಮಾಡ್ಬೇಕು. ರಿಟರ್ನ್ SI ಅಂತೇಳಿ ಬರೀತೀವಿ. ಸೇಮ್ ಇದೇ ರೀತಿ ಈಗೇನ್ ನಾವು ಸಿಂಪಲ್ ಇಂಟ್ರೆಸ್ಟ್ ಬರೆದ್ವೋ ಇದೇ ರೀತಿ ಫಂಕ್ಷನ್ ನೇಮ್ ನ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಲಿಯರ್ ಮಾಡಬೇಕು, ಫಾರ್ಮುಲಾ ಬರೀಬೇಕು ಮತ್ತೆ ರಿಟರ್ನ್ ಸ್ಟೇಟ್ಮೆಂಟ್ ನ ಬರೀಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಗೇನ್ DF ಕೀವರ್ಡ್ ನ ಯೂಸ್ ಮಾಡ್ತೀನಿ ಡಿಫೈನ್ ಗೆ. ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಗೆ ನಾನು ಜಸ್ಟ್ COMP ಅಂತ ತಗೊಂತೀನಿ. ಇಲ್ಲಿ ಕೂಡ ನಮಗೆ 3 ವ್ಯಾಲ್ಯೂಸ್ ಬೇಕು. ಯಾವು, P, T, R. ಇವೇ 3 ವ್ಯಾಲ್ಯೂಸ್ ಬೇಕಾಗಿರೋದ್ರಿಂದ PTR ಅಂತೇಳಿ ನಾವೇನ್ ಮಾಡ್ತೀವಿ, ಆರ್ಗ್ಯುಮೆಂಟ್ ಲಿಸ್ಟ್ ನ ಬರಿತೀನಿ. ನೆಕ್ಸ್ಟ್ ಅದೇ ರೀತಿ ಕೋಲನ್ ನ ಬರಿಬೇಕು. ಕೋಲನ್ ಆದ್ಮೇಲೆ ನೆಕ್ಸ್ಟ್ ಫಾರ್ಮುಲಾ ಬರಿಬೇಕು. ಫಾರ್ಮುಲಾ ಬಂದ್ಬಿಟ್ಟು ನಾನು ಅವಾಗಲೇ ಹೇಳ್ದಂಗೆ CI ಫಾರ್ಮುಲಾ ಏನಪ್ಪಾ ಅಂದ್ರೆ P ಅಂತ. P ಅಂದ್ರೆ CI is equal to P ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್, T asterisk 1 plus R by 100, 1 plus R by 100, 1 plus R by 100 O to the power T. O to the power T ಅಂದ್ರೆ ನಾವು ಪವರ್ ಫಂಕ್ಷನ್ ಆದ್ರೂ ಮ್ಯಾಥಮೆಟಿಕಲ್ ಫಂಕ್ಷನ್ ನ ಯೂಸ್ ಮಾಡಬಹುದು, ಅಥವಾ ಕ್ಯಾಪ್ ಫಂಕ್ಷನ್ ನ ಯೂಸ್ ಮಾಡಬಹುದು, ಅಥವಾ ಡಬಲ್ ಆಸ್ಟ್ರಿಕ್ ನ ಯೂಸ್ ಮಾಡಬಹುದು. ಡಬಲ್ ಆಸ್ಟ್ರಿಕ್ ಯೂಸ್ ಮಾಡಿದ್ರು ಕೂಡ ಪವರ್ ಬರುತ್ತೆ. ನೆಕ್ಸ್ಟ್ 1 plus R by 100 O to the power T minus 1 ಅಂತೇಳಿ ಬರೀತೀವಿ.
ಇಲ್ಲಿ ನಾವೇನ್ ಮಾಡಿದ್ವಿ, ಟೋಟಲ್ ಆಗಿ 1+r/100 go to the power t -1 ಅಂತೇಳಿ ಫಾರ್ಮುಲಾನ ಬರ್ದ್ವಿ. ಸೊ ಇವಾಗ ಇಲ್ಲಿ ಜಸ್ಟ್ ನಮಗೆ ಏನಾಯ್ತಪ್ಪ ಅಂದ್ರೆ ನಮಗೆ ಫಾರ್ಮುಲಾ ಬರ್ದ್ವಿ, ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಬರ್ದ್ವಿ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಬರೆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ರಿಟರ್ನ್ SI ಸೇಮ್ ಅಲ್ಲಿ ಹೆಂಗೆ SI ನ ರಿಟರ್ನ್ ಮಾಡಿದ್ವು ಅದೇ ರೀತಿ ರಿಟರ್ನ್ CI ಕಾಂಪೌಂಡ್ ಇಂಟ್ರೆಸ್ಟ್ ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ನ ರಿಟರ್ನ್ ಮಾಡಬೇಕು. ಇದು ಏನಾಯ್ತಪ್ಪ ಅಂದ್ರೆ ನಾವು ಫಂಕ್ಷನ್ ಡಿಕ್ಲೇರ್ ಮಾಡಿದ್ವಿ, ಅದಾದ್ಮೇಲೆ ಫಂಕ್ಷನ್ ಅಲ್ಲಿ ಫಾರ್ಮುಲಾ ಡಿಕ್ಲೇರ್ ಮಾಡಿದ್ವಿ, ರಿಟರ್ನ್ ಸ್ಟೇಟ್ಮೆಂಟ್ ನ ಬರ್ದ್ವಿ. ಇದೆರಡು ಬರ್ದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಂತ ಹೋಗ್ಬೇಕು. ವ್ಯಾಲ್ಯೂ ಅಕ್ಸೆಪ್ಟ್ ಮಾಡ್ಕೊಳೋದಂದ್ರೆ ಈಗ ಆಲ್ರೆಡಿ ನಮಗೆ ಗೊತ್ತಿದೆ, ನಮಗೆ ಆರ್ಗ್ಯುಮೆಂಟ್ ಲಿಸ್ಟ್ ಅಲ್ಲಿ PTR ಅನ್ನೋ ವೇರಿಯೇಬಲ್ಸ್ ಇದಾವೆ. ಆ ವೇರಿಯೇಬಲ್ಸ್ ಗೆ ನಮಗೆ ವ್ಯಾಲ್ಯೂ ಬೇಕು. PTR ಗೆ ವ್ಯಾಲ್ಯೂ ಗೊತ್ತಾದ್ರೆ ಮಾತ್ರ ನಮಗೆ ಏನ್ ಕಂಡಿಡಿಯಕ್ ಬರುತ್ತೆ, SI ಮತ್ತೆ CI ನ ಕಂಡಿಡಿಯಕ್ ಬರುತ್ತೆ. ಸೊ ಫಸ್ಟ್ P ವ್ಯಾಲ್ಯೂನ ನಾವೇನ್ ಮಾಡ್ಬೇಕು, ಇನ್ಪುಟ್ ಇಂದ ಅಥವಾ ಕೀಬೋರ್ಡ್ ಇಂದ ನಾವು ರೀಡ್ ಮಾಡ್ಬೇಕು. ಸೊ P ಇಸ್ ಈಕ್ವಲ್ ಟು ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಫ್ಲೋಟ್ ಅಂತ ತಗೊಳ್ತೀನಿ. ಇಲ್ಲಿ ಯಾಕೆ ಫ್ಲೋಟ್ ಅಂತ ತಗೊಳ್ತೀನಿ ಅಂದ್ರೆ ಇಂಟ್ ಅಂತ ಯಾಕೆ ತಗೊಳಲ್ಲ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ SI ವ್ಯಾಲ್ಯೂ ನಮಗೆ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ನಾಗ ಬರ್ಬೋದು, ಅಥವಾ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋದು 2.5 ನ ಕೊಡ್ಬೋದು, ಅಂದ್ರೆ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ಕೊಡ್ಬೋದು. ಅಥವಾ ಇಲ್ಲಿ P ನ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ನಾವು ಯಾವಾಗ್ಲೂ ತಗೊಳ್ತೀವಿ. ಬಟ್ ಏನಂದ್ರೆ ಎಲ್ಲವನ್ನೂ ಇಲ್ಲಿ ನಾವು ಇಂಟ್ ಯೂಸ್ ಮಾಡೋ ಬದಲು ಫ್ಲೋಟ್ ಅಂತೇಳಿ ಯೂಸ್ ಮಾಡ್ತೀವಿ. ಡಿವೈಡೆಡ್ ಬೈ 100 ಮಾಡೋದ್ರಿಂದ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂ ಬರುತ್ತೆ ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಫ್ಲೋಟ್ ಅಂತೇಳಿ ಡಿಕ್ಲೇರ್ ಮಾಡ್ತೀವಿ. ಫ್ಲೋಟ್ ಅಂತ ತಗೊಂಡು ಸೇಮ್ ಅಲ್ಲಿ ಹೆಂಗೆ ನಾವು ಇಂಟ್ ಇನ್ಪುಟ್ ಅಂತ ತಗೊಂಡಿದ್ವಿ, ಇಲ್ಲಿ ಫ್ಲೋಟ್ ಇನ್ಪುಟ್ ಅಂತ ತಗೊಂಡು ಇನ್ಪುಟ್ ಎಂಟರ್ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಎಂಟರ್ P ವ್ಯಾಲ್ಯೂ ಅಂತ ಸಾಕು, ಅಷ್ಟೇ ಬರೆದ್ರೆ ಸಾಕು, ಸಿಂಪಲ್ ಆಗಿ ಬರ್ಬೋದು. ಎಂಟರ್ P ವ್ಯಾಲ್ಯೂ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ವ್ಯಾಲ್ಯೂ ಅಂತ. ಈಗ ಏನಾಯ್ತು, ಒಂದು P ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅದೇ ರೀತಿ ಟೈಮ್ T ವ್ಯಾಲ್ಯೂನ ತಗೋಬೇಕು. T ಇಸ್ ಈಕ್ವಲ್ ಟು ಫ್ಲೋಟ್ ಆಫ್ ಇನ್ಪುಟ್ ಎಂಟರ್ T ವ್ಯಾಲ್ಯೂ ಎಂಟರ್ T ವ್ಯಾಲ್ಯೂ. ನಾವೇನ್ ಮಾಡಿದ್ವಿ, P ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ, ಮತ್ತೆ ಅದಾದ್ಮೇಲೆ T ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ R ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಬೇಕು. R ಇಸ್ ಈಕ್ವಲ್ ಟು ಫ್ಲೋಟ್ ಆಫ್ ಇನ್ಪುಟ್ ಎಂಟರ್ R ವ್ಯಾಲ್ಯೂ, ಅಂದ್ರೆ R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಅರ್ಥ. ಸೊ ಇವಾಗ ಏನ್ ಮಾಡಿದ್ವಿ, ನಾವು 3 ವ್ಯಾಲ್ಯೂಸ್ ನ ರೀಡ್ ಮಾಡಿದ್ವಿ. ಒಂದು P ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್, T ಅಂದ್ರೆ ಟೈಮ್ ಆಫ್ ಇಂಟ್ರೆಸ್ಟ್, ನೆಕ್ಸ್ಟ್ R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ನ ನಾವೇನ್ ಮಾಡಿದ್ವಿ, ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಅಥವಾ ವ್ಯಾಲ್ಯೂನ ರೀಡ್ ಮಾಡಿದ್ವಿ. ರೀಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವೇನ್ ಬರ್ತೀವಪ್ಪ ಅಂದ್ರೆ ಇಲ್ಲಿ ಫಂಕ್ಷನ್ ನ ಕಾಲ್ ಮಾಡ್ತೀವಿ. ಫಂಕ್ಷನ್ ನ ಕಾಲ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಏನ್ ಮಾಡ್ತೀವಿ, ರೇಟ್ ಆಫ್ PTR ವ್ಯಾಲ್ಯೂಸ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಫಸ್ಟ್ ಗೆ ನಾವು ಇದು ಮಾಡೋ ಬದಲು ಅಂದ್ರೆ ಈಗ ಏನ್ ಮಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ SI ಇಸ್ ಈಕ್ವಲ್ ಟು ಅಂತ ತಗೊಳ್ತೀವಿ. SI ಇಸ್ ಈಕ್ವಲ್ ಟು ನಾವು ಫಂಕ್ಷನ್ ನ ಕಾಲ್ ಮಾಡ್ತೀವಿ. ಫಂಕ್ಷನ್ ನ ಕಾಲ್ ಮಾಡ್ಬೇಕಾದ್ರೆ ನಾವ್ ಹೆಂಗೆ ಅಲ್ಲಿ ಫಂಕ್ಷನ್ ನೇಮ್ ನ ಡಿಕ್ಲೇರ್ ಮಾಡಿದ್ವು ಅದನ್ನೇ ಬರ್ತೀವಿ, ಸಿಂಪ್ ಅಂತೇಳಿ. ನೆಕ್ಸ್ಟ್ ಕಮ PTR P T R ವ್ಯಾಲ್ಯೂನ ಬರಿತೀವಿ. ನೆಕ್ಸ್ಟ್ ಅದೇ ರೀತಿ ಕಾಂಪೌಂಡ್ ಇಂಟ್ರೆಸ್ಟ್ ನ ನಾವೇನ್ ಮಾಡ್ತೀವಿ, ಫಂಕ್ಷನ್ ನ ಕಾಲ್ ಮಾಡ್ತೀವಿ. CI ಇಸ್ ಈಕ್ವಲ್ ಟು COMP P T R. ಅಲ್ಲಿ ಫಂಕ್ಷನ್ ನ ಡಿಫೈನ್ ಮಾಡಿದ್ವಿ, ಇಲ್ಲಿ ಫಂಕ್ಷನ್ ನ ಕಾಲ್ ಮಾಡ್ತೀವಿ ವಿತ್ ಆರ್ಗ್ಯುಮೆಂಟ್ ಲಿಸ್ಟ್ ಪ್ರಕಾರ ಬರ್ತೀವಿ. ಈಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಫಂಕ್ಷನ್ ನ ಕಾಲ್ ಆದ್ಮೇಲೆ ನೆಕ್ಸ್ಟ್ ಇನ್ನು ಇದನ್ನ ಯಾವುದು ಔಟ್ಪುಟ್ ಸ್ಟೇಟ್ಮೆಂಟ್ ನ ಬರಿತೀವಿ. ಔಟ್ಪುಟ್ ಸ್ಟೇಟ್ಮೆಂಟ್ ಅಂದ್ರೆ ನಾವೇನ್ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಆ ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂನ ನಾವೇನ್ ಮಾಡ್ಬೇಕು, ಡಿಸ್ಪ್ಲೇ ಮಾಡಬೇಕು. ಡಿಸ್ಪ್ಲೇ ಮಾಡಬೇಕಂದ್ರೆ ಪ್ರಿಂಟ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಪ್ರಿಂಟ್ ಅಂತ ಬರೆದು ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಂತ ಬರೆದು ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಬರಿತೀವಿ ಇಸ್ ಈಕ್ವಲ್ ಟು ಒಂದು ಇಲ್ಲಿ 8.2F ಅಂತ ಯೂಸ್ ಮಾಡ್ತೀವಿ. ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ.
ನೆಕ್ಸ್ಟ್ ಅದೇ ರೀತಿ ಸೇಮ್ ನಾನು ಏನು ಮಾಡ್ತೀನಿ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟಿಗೆ ಸೇಮ್ ವ್ಯಾಲ್ಯೂನ ಬರಿತೀವಿ. ಕಾಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ನಾನು CI ಅಂತೇಳಿ ತಗೊಳ್ತೀವಿ. ನೆಕ್ಸ್ಟು ಈಗೇನಾಯಿತು, ನಾವು ಎರಡೂ ವ್ಯಾಲ್ಯೂನ ಏನು ಕ್ಯಾಲ್ಕುಲೇಟ್ ಮಾಡಿದ್ವೋ ಅದನ್ನು ಡಿಸ್ಪ್ಲೇ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನಾವೇನಾದರೂ ಇದಕ್ಕೆ ಡಿಫ್ರೆನ್ಸ್ನ ಕಂಡುಹಿಡಿಬೇಕು ಅಂದರೆ ಡಿಫ್ರೆನ್ಸ್ ಅಂತಂದರೆ ಈಗ ನಾವು ಕಾಂಪೌಂಡ್ ಇಂಟ್ರೆಸ್ಟಿಗೂ ಮತ್ತು ಸಿಂಪಲ್ ಇಂಟ್ರೆಸ್ಟಿಗೂ ಅಮೌಂಟ್ ಎಷ್ಟು ಡಿಫ್ರೆನ್ಸ್ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಡಿಫ್ರೆನ್ಸ್ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. D = CI - SI. CI - SIನ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಡಿಫ್ರೆನ್ಸ್ ವ್ಯಾಲ್ಯೂನ ಬರೆಯೋಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಜಸ್ಟ್ ಅಗೇನ್ ಪ್ರಿಂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಡಿಫ್ರೆನ್ಸ್ = ಅಂತ ಬರ್ತೀವಿ. ಡಿಫರೆನ್ಸ್ = ಡಿ ವ್ಯಾಲ್ಯೂನ ಬರ್ತೀವಿ. ಸೊ ಇವಾಗ ಏನಾಯಿತು, ನಾವು ಫಸ್ಟು ಫಂಕ್ಷನ್ ಡಿಫೈನ್ ಮಾಡಿದ್ವಿ, ಸಿಂಪಲ್ ಇಂಟ್ರೆಸ್ಟು ಮತ್ತು ಕಾಂಪೌಂಡ್ ಇಂಟ್ರೆಸ್ಟು ಫಾರ್ಮುಲಾ ಬರೆದ್ವಿ, ರಿಟರ್ನ್ ಸ್ಟೇಟ್ಮೆಂಟ್ನ ಬರೆದ್ವಿ. ನೆಕ್ಸ್ಟ್ ಅದಾದಮೇಲೆ PTR ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ, ಫಂಕ್ಷನ್ನ ಕಾಲ್ ಮಾಡಿದ್ವಿ. ಫಂಕ್ಷನ್ ಕಾಲ್ ಮಾಡಿದ್ಮೇಲೆ ನಾವೇನು ಕ್ಯಾಲ್ಕುಲೇಟ್ ಮಾಡಿರ್ತೀವೋ ಆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿದ್ಮೇಲೆ ಇದು ಆಪ್ಷನಲ್, ಅಂದರೆ ಇಲ್ಲಿ ನಮಗೆ ಅವ್ರು ಕೊಟ್ಟಿರೋದು ಓನ್ಲಿ ಸಿಂಪಲ್ ಇಂಟ್ರೆಸ್ಟು ಮತ್ತು ಕಾಂಪೌಂಡ್ ಇಂಟ್ರೆಸ್ಟು ಕಂಡುಹಿಡಿಯೋಕ್ಕೆ. ಬಟ್ ಡಿಫ್ರೆನ್ಸ್ ಅನ್ನೋದನ್ನ ಯಾಕೆ ತಗೊಳ್ತೀವಿ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟಿಗೂ ಮತ್ತು ಸಿಂಪಲ್ ಇಂಟ್ರೆಸ್ಟಿಗೂ ಎಷ್ಟು ಡಿಫ್ರೆನ್ಸ್ ಬಂದಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಡಿಫ್ರೆನ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ಏನು ಮಾಡಬೇಕು, ಇದು ಪ್ರೋಗ್ರಾಮ್ನ ಸೇವ್ ಮಾಡಬೇಕು. ಸೇವ್ ಮಾಡಿ ಪ್ರೋಗ್ರಾಮ್ನ ರನ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ಈ ಪ್ರೋಗ್ರಾಮ್ನ ಸೇವ್ ಮಾಡಿರೋದ್ರಿಂದ ಅದು ಡೈರೆಕ್ಟಾಗಿ ಏನು ಕೇಳುತ್ತೆ, ಎಂಟರ್ P ವ್ಯಾಲ್ಯೂ ಅಂತ ಕೇಳುತ್ತೆ. ಎಂಟರ್ P ವ್ಯಾಲ್ಯೂ ಅಂದರೆ ನಾನು 10,000 ಅಂತ ಕೊಡ್ತೀನಿ. ನೆಕ್ಸ್ಟು T ವ್ಯಾಲ್ಯೂ ಅಂದರೆ 2 ಅಂತ ಕೊಡ್ತೀನಿ. R ಅಂದರೆ 2 ಅಂತ ಕೊಡ್ತೀನಿ. ಎಷ್ಟಾದರೂ ಕೊಡ್ಬೋದು, ಬಟ್ ನಾನು ಸಿಂಪಲ್ ಆಗಿ 10,000 2 ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನಮಗೆ ಆನ್ಸರ್ ಸಿಂಪಲ್ ಇಂಟ್ರೆಸ್ಟ್ = 8.2F. ಇದು ಸ್ವಲ್ಪ ವರ್ಕ್ ಆಗಿಲ್ಲ. 8.2F ಅನ್ನೋದು ಅದನ್ನು ನಾನು ನಿಮಗೆ ಹೇಳ್ತೀನಿ. ಈಗ ಅದನ್ನು ಚೇಂಜ್ ಮಾಡ್ತೀನಿ. ಇಲ್ಲಿ ನಮಗೆ ವ್ಯಾಲ್ಯೂ 8.2F ಬರಲಿಲ್ಲ ಅಂದರೆ ಏನು ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 8.2F ಬರ್ದಿಲ್ಲ ಅಂತ ಅನ್ಕೊಳ್ರಿ. ಇಲ್ಲಿ ನಮಗೆ ಈಗ ನೋಡ್ರಿ ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀನಿ. ಪ್ರೋಗ್ರಾಮ್ನ ರನ್ ಮಾಡಿದಾಗ 1000 2 ಅಂತ ಕೊಟ್ಟೆ ಅಂತ 40.0, ಇಲ್ಲಿ 40.39999 ಅಂತೇಳಿ ಟೋಟಲ್ ಆಗಿ ನಮಗೆ ಆಫ್ಟರ್ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸು ಭಾಳಷ್ಟು ಬಂದಿದೆ. ಈ ಭಾಳಷ್ಟು ಬಂದಿರೋನ ನಾವು ಓನ್ಲಿ ಸೆಟ್ ಪ್ರಿಸಿಷನ್ ಅಂತ ಕರಿತೀವಿ. ಈ ಸೆಟ್ ಪ್ರಿಸಿಷನ್ ಏನಪ್ಪಾ ಅಂದರೆ ಆಫ್ಟರ್ ಡೆಸಿಮಲ್ ಪಾಯಿಂಟು ನಾವು ಎಷ್ಟು ವ್ಯಾಲ್ಯೂ ಬೇಕಾದರೂ ಅದನ್ನು ಸೆಟ್ ಮಾಡ್ಬೋದು. ಸೊ ಆ ಥರ ಸೆಟ್ ಮಾಡೋಕ್ಕೆ ನಾವು 8.2F ಅಂತೇಳಿ ಯೂಸ್ ಮಾಡ್ತೀವಿ. ಈ 8.2Fನ ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪ್ರೋಗ್ರಾಮಲ್ಲಿ ನಾವು ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ಏನು ಬರಿತೀವಲ್ಲ, ಇಲ್ಲಿ ನಾವೇನು ಮಾಡ್ತೀವಿ, ಪರ್ಸೆಂಟೇಜ್ 8.2F ಅಂತೇಳಿ ಯೂಸ್ ಮಾಡ್ತೀವಿ. ಪರ್ಸೆಂಟೇಜ್ 8.2F ಅಂತ ಯೂಸ್ ಮಾಡ್ತೀವಿ. ಅಂದರೆ 8 ಅಂದರೆ ಬಿಫೋರ್ ಡೆಸಿಮಲ್ ಪಾಯಿಂಟು 8 ವ್ಯಾಲ್ಯೂಸ್ ಅಂತ, ಆಫ್ಟರ್ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂ ಓನ್ಲಿ 2 ವ್ಯಾಲ್ಯೂಸ್ ಅಂತ ಅರ್ಥ. ಇಲ್ಲಿ ನಾನು ಇದಕ್ಕೆ ಪರ್ಸೆಂಟೇಜ್ ಸೈನ್ನ ಬರೆದ್ರೆ ಇವಾಗ ನೋಡ್ರಿ ವ್ಯಾಲ್ಯೂಸ್ ಚೇಂಜ್ ಆಗ್ತವೆ. ಇಲ್ಲಿ ವ್ಯಾಲ್ಯೂ ಸೆಟ್ ಆಗಲಿಲ್ಲ. ಇದೇನು
ಈಗ ನೋಡ್ರಿ, ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಈ ತರ ಸೆಟ್ ಪ್ರಿಸಿಷನ್ಸ್ನ ನಾವು ಯೂಸ್ ಮಾಡಿದಾಗ ಡಬಲ್ ಕೋಟ್ಸ್ ಅಲ್ಲಿ ಬರೆದ್ರೆ ವರ್ಕ್ ಆಗಲ್ಲ. ಸೊ ನಾವೇನ್ ಮಾಡ್ಬೇಕಂದ್ರೆ ಸಿಂಗಲ್ ಕೋಟ್ ಅಲ್ಲಿ ಬರ್ದಿರ್ಬೇಕು. ಸಿಂಗಲ್ ಕೋಟ್ ಅಲ್ಲಿ ಬರೆದು, ಈಗ ನೋಡಿ, ಸಿಂಗಲ್ ಕೋಟ್ ಅಲ್ಲಿ ನಾನು ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 0.8.2f ಅಂತ ಬರ್ತೀನಿ, ಪರ್ಸೆಂಟೇಜ್ 8.2f ಅಂತ. ಮತ್ತೆ ಅದಾದ್ಮೇಲೆ ಪರ್ಸೆಂಟೇಜ್ ಸೈನ್ ಹಾಕಿ SI ಅಂತ ಬರ್ತೀನಿ. ಸೊ SI ವ್ಯಾಲ್ಯೂ ಏನಾಗುತ್ತೆ, ಈ ಸೆಟ್ ಪ್ರಿಸಿಷನ್ ಆಗಲಿ ಅಂತ. ಇಲ್ಲಿ ಕೂಡ ನಾನು ಏನ್ ಮಾಡ್ಬೇಕು, ಪರ್ಸೆಂಟೇಜ್ ಸಿಂಬಲ್ ನ ಬರೀಬೇಕು. ಸೊ ಇಲ್ಲಿ ಕೂಡ ಅಷ್ಟೇ ಪರ್ಸೆಂಟೇಜ್ D ಅಂತ ಬರ್ತೀನಿ. ಇಲ್ಲಿ ಸಿಂಗಲ್ ಕೋಟ್ ಅಲ್ಲಿ ಬರೆದು ಡಿಫರೆನ್ಸ್ ವ್ಯಾಲ್ಯೂನ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಪ್ರೋಗ್ರಾಮ್ ನ ರನ್ ಮಾಡ್ತಾ ಇದ್ದೀನಿ. ಈ ತರ ಪ್ರೋಗ್ರಾಮ್ ನ ರನ್ ಮಾಡಿದಾಗ ಎಂಟರ್ P ವ್ಯಾಲ್ಯೂ 10,000 ಕೊಡ್ತೀನಿ, 2 ಕೊಡ್ತೀನಿ, R ವ್ಯಾಲ್ಯೂ 2 ಕೊಡ್ತೀನಿ. ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 400.00 ಅಂತ ಬಂತು. ಕಾಂಪೌಂಡ್ ಇಂಟ್ರೆಸ್ಟ್ ಏನೋ ಎರರ್ ಬಂತು. ಇಲ್ಲಿ ನಾವು ಆರ್ಗ್ಯುಮೆಂಟ್ ಇಲ್ಲಿ 0.2f ನ ಕೊಟ್ಟಿಲ್ಲ, ಸೊ ಹಂಗಾಗಿ ಎರರ್ ಬರ್ತಾ ಇದೆ. 0.2f 10,000 2 ಕೊಟ್ಟಾಗ ನೋಡ್ರಿ ನಮಗೆ 400.00 404.00 ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿದಾಗ 404 ಬರುತ್ತೆ, ಸಿಂಪಲ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿದಾಗ 400 ಬರುತ್ತೆ. ಸೊ ಇಲ್ಲಿ ನೋಡ್ರಿ 10,000 ಇಂಟು 2 ಇಂಟು 2 ಅಂತ ಡಿವೈಡೆಡ್ ಬೈ 100 ಮಾಡಿದಾಗ ಇಲ್ಲಿ 2 ಇದಾಗ್ತವೆ, ಅಂದ್ರೆ 400 ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಮಾಡಿದಾಗ 404 ಬರುತ್ತೆ. ಇಲ್ಲಿ ಆಫ್ಟರ್ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ನಮಗೆ ಏನ್ ಬರ್ತಾವೆ ಅಂದ್ರೆ ಓನ್ಲಿ 2 ಡಿಜಿಟ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನಾದ್ರು 3 ಕೊಟ್ಟೆ ಅಂತ ಅನ್ಕೊಡ್ರಿ, 8.3 ಕೊಟ್ಟೆ ಅಂತ ಅನ್ಕೊಡ್ರಿ, 8.3f ಅಂತ ಕೊಟ್ರೆ ಆಫ್ಟರ್ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ 3 ಬರ್ತವೆ. ಸೊ 10,000 ನೋಡ್ರಲ್ಲಿ ಆಫ್ಟರ್ ಡೆಸಿಮಲ್ ಪಾಯಿಂಟ್ 3 ವ್ಯಾಲ್ಯೂಸ್ ಬರ್ತವೆ. ಡಿ ನಲ್ಲಿ ನಾನು ಏನ್ ಮಾಡೀನಿ, ಓನ್ಲಿ 8.2f ಕೊಟ್ಟಿನಿ. ಸೊ ಇಲ್ಲಿ ಆಫ್ಟರ್ ಡೆಸಿಮಲ್ ಪಾಯಿಂಟ್ 2 ವ್ಯಾಲ್ಯೂಸ್ ಬರ್ತವೆ. ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೋಗ್ರಾಮ್ ನ ಬರೆದು ಎಕ್ಸಿಕ್ಯೂಟ್ ಮಾಡ್ತೀವಿ. ಇದೇ ರೀತಿ ಪ್ರೋಗ್ರಾಮ್ಗಳು ನಿಮಗೆ ಬೇಕಾಗಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಈ ವಿಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.